ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ಅಭಿಷೇಕಿಸಲ್ಪಟ್ಟಂತ ಎಲ್ಲರೂ ಕೂಡ ದೇವರಿಗಾಗಿಯೇ ಪ್ರಯೋಜನವಾಗುತ್ತಾರೆ, ಆತನ ರಾಜ್ಯವನ್ನ ಕಟ್ಟುತ್ತಾರೆಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ ಮನುಷ್ಯನಲ್ಲಿ ಸ್ವಾರ್ಥ ಬರುತ್ತದೋ, ನಾನು ಎಂಬಂತ ದುರಂಕಾರ ಬರುತ್ತದೋ, ಆಗ ಅವನು ದೇವರನ್ನು ಬಿಟ್ಟು ಲೋಕದ ಕಾರ್ಯಗಳಲ್ಲಿ ಮುಳುಗಿ ಹೋಗುತ್ತಾನೆ. ಯಾರು ಸ್ವಾರ್ಥವನ್ನು ತ್ಯಜಿಸಿ ದೇವರೇ ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತವೇ ನೆರವೇರಲಿ ಎಂಬುದಾಗಿ ಸಮರ್ಪಿಸುತ್ತಾರೋ ಅಂಥವರ ಮೂಲಕ ಮಾತ್ರವೇ ದೇವರು ತನ್ನ ಆಗ್ರಹಗಳನ್ನ, ತನ್ನ ಯೋಜನೆಗಳನ್ನ ನೆರವೇರಿಸುವಂಥದ್ದು. ನಿಮ್ಮ ಜೀವಿತ ಹೇಗಿದೆ? ಸ್ವಾರ್ಥದಲ್ಲಿ ಜೀವಿಸುತ್ತಾ ಇದ್ದೀರಾ? ನೀವು ಮನ ತಿರುಗಬೇಕು, ಕರ್ತನ ಕರಗಳಲ್ಲಿ ನಿಮ್ಮನ್ನ ಪೂರ್ಣವಾಗಿ ಒಪ್ಪಿಸಿ ಕೊಡಬೇಕು. ಆಗಲೇ ಕರ್ತನು ವಹಿಸಿಕೊಂಡು ನಿಮ್ಮ ಜೀವಿತವನ್ನು ರೂಪಿಸಿ ತನ್ನ ಇಷ್ಟಾನುಸಾರವಾಗಿ ಉಪಯೋಗಿಸುವಂಥದ್ದು. ಈ ದಿವಸ ತೀರ್ಮಾನ ಮಾಡಿ ಆತನ ಕರಗಳಲ್ಲಿ ಒಪ್ಪಿಸಿ ಕರ್ತನು ತನ್ನ ನಾಮದ ಮಹಿಮೆಗೋಸ್ಕರ ನಿಮ್ಮನ್ನು ವಿಶೇಷವಾಗಿ ಶಕ್ತವಾಗಿ ಉಪಯೋಗಿಸಲಿದ್ದಾನೆ.